ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸರಿಯಾದ ಶಿಕ್ಷಣ. ಒಮ್ಮೆ ಇಬ್ರು ಮೇಷ್ಟ್ರುಗಳು ಹೀಗೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಗಣಿತದ ಮೇಷ್ಟ್ರುಗಳು ಮಾತಾಡುವಾಗ ಈ 9-10ನೇ ಕ್ಲಾಸಿನ ಮಕ್ಕಳಿಗೆ ಗಣಿತ ಹೇಳ್ಕೊಡೋದು ತುಂಬಾ ಕಷ್ಟ ಆಗೋಗ್ತಾ ಇದೆ. ಏನಕ್ಕೆ ಅಂದ್ರೆ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಯಾವ ರೀತಿ ಪಾಠ ಮಾಡಿದ್ರು ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಏನ್ ಮಾಡೋದು, ಈ ವರ್ಷ ಇದನ್ನ ಹೇಳ್ಕೊಡ್ಲಿಲ್ಲ ಅಂದ್ರೆ, ಇವ್ರು ಕಲ್ತ್ಕೊಳ್ಳಿಲ್ಲ ಅಂದ್ರೆ ವರ್ಷ ಪೂರ್ತಿ ವೇಸ್ಟ್ ಆಗೋಗ್ಬಿಡತ್ತೆ, ಫೇಲ್ ಆಗ್ಬಿಟ್ರೆ. ಆದ್ರೆ ಈ ಮಕ್ಕಳಿಗೆ ಆಸಕ್ತಿಯನ್ನ ತರೋದು ಹೇಗೆ ಅನ್ನೋದ್ರ ಬಗ್ಗೆ ಹೀಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಒಂದು ಮೈದಾನದಲ್ಲಿ ಕುತ್ಕೊಂಡು ಗಣಿತದ ಬಗ್ಗೆ ವಿವರಿಸ್ತಾ ಇರ್ತಾರೆ. ಆವಾಗ ಮೇಷ್ಟ್ರಿಗೆ ಒಂದು ಉಪಾಯ ಬರುತ್ತೆ. ಸರಿ, ಇನ್ನು ಮುಂದೆ ನಾನು ಗಣಿತ ಹೇಳ್ಕೊಡುವಾಗ ಇದೇ ಮೈದಾನಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ಅವ್ರಗಳಿಗೆ ಆಟ ಆಡುವ ರೀತಿ ಗಣಿತವನ್ನ ಹೇಳ್ಕೊಡ್ತೀನಿ ಅಂತ ಡಿಸೈಡ್ ಮಾಡ್ಕೊತಾರೆ. ಹಾಗೆ ಪ್ರತಿಯೊಂದು ದಿನನೂ ಮಾಡುವಂತಹ ಪ್ರತಿಯೊಂದು ಲೆಕ್ಕದಲ್ಲೂ ಕೂಡ ಅವರು ಮೈದಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಗಣಿತನ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಮಕ್ಕಳು ಎಷ್ಟು ಬುದ್ಧಿವಂತರಾಗೋಗ್ತಾರೆ ಅಂದ್ರೆ ಮುಂದೆ ಇಷ್ಟು ಲೆಕ್ಕ ಅಷ್ಟೇ ಸಾಕು, ಉತ್ತರವನ್ನು ಪಾಡಿಗೆ ಅವರೇ ಕಂಡು ಹಿಡಿತಾ ಇರ್ತಾರೆ. ಹೀಗೆ ತುಂಬಾ ಬುದ್ಧಿವಂತರಾಗ್ತಾರೆ. ಇನ್ನೊಬ್ಬರ ಮೇಷ್ಟ್ರು ಈ ಪ್ರಯತ್ನನ ಪಡೆದೆ ಸುಮ್ಮನೆ ಏನೂ ಮಾಡದೆ ಮಕ್ಕಳಿಗೆ ಒಂದು ರೀತಿಯಂಥ ಶಾಪವನ್ನೇ ಹಾಕ್ತಾ ಇರ್ತಾರೆ. ನೀವು ಏನೇ ಮಾಡಿದ್ರು ಹೇಳಲ್ಲ, ನಿಮ್ಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಮಾಡಿಸೋದೇ ಕಷ್ಟ ಅಂತ. ಇನ್ನೊಂದು ದಿನ ಇಬ್ರು ಮೇಷ್ಟ್ರುಗಳು ತಮ್ಮ ಪ್ರಗತಿಯಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈಗ ಮಕ್ಕಳು ತುಂಬಾ ಬುದ್ಧಿವಂತರಾಗಿದ್ದಾರೆ ಅನ್ನೋದು ತಿಳಿಯುತ್ತೆ. ಇನ್ನೊಬ್ಬರ ಮೇಷ್ಟ್ರಿಗೆ ಅನ್ಸತ್ತೆ, ಹೌದು, ನಾನು ಏನಾದರೂ ಪ್ರಯತ್ನ ಮಾಡಿದ್ರೆ, ಸರಿಯಾಗಿ ಮಕ್ಕಳನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗೂ ಅವರು ಕಲಿತಾರೆ ಅಂತ ಅನ್ಸುತ್ತೆ. ತಮ್ಮ ಮಕ್ಕಳಿಗೂ ಪ್ರೀತಿಯಿಂದ ಎಲ್ಲವನ್ನು ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಮಕ್ಕಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ತಿಳಿದುಕೊಂಡು ಅದೇ ರೀತಿ ಅವರಿಗೆ ಲೆಕ್ಕವನ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಆಗ ಮಕ್ಕಳು ಕೂಡ ಉತ್ತಮ ಪ್ರಜೆಗಳಾಗಿ ಹೋಗ್ತಾರೆ. ಹೀಗೆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.